ಸಿನಿಮಾ ಅದ್ಭುತವಾಗಿದೆ ಸರ್, ಸಖತ್ತಾಗಿದೆ. ನಮಗೆ ಈ ಕಡೆ ಒಂದು ಹಾರರ್ ಸಬ್ಜೆಕ್ಟು, ಒಂದು ಕಾಮಿಡಿ ಸಬ್ಜೆಕ್ಟು, ಈ ತುಂಬ ದಿನ ಆದಮೇಲೆ ಬಂತು ಸಿನಿಮಾ. ತುಂಬ ಚೆನ್ನಾಗಿದೆ ಸರ್. ನಮ್ಮ ಇದು ಹುಡುಗರು ಅಷ್ಟು ಜನನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಯಾರ್ದೂ ಬೇಜಾರು ಅನಿಸಿಲ್ಲ, ಎಲ್ಲರದು ತುಂಬ ಚೆನ್ನಾಗಿದೆ. ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ಸರ್. ಫ್ಯಾಮಿಲಿ ಸಮೇತ ಮಕ್ಕಳು ಕೂಡ ಕರ್ಕೊಂಬಂದು ನೋಡ್ಬೋದು, ಹಂಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸರ್, ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ ಕಡೆ ಎಂಟರ್ಟೈನ್ಮೆಂಟು ಇದೆ, ಈ ಕಡೆ ಭಯನೂ ಇದೆ, ಈ ಕಡೆ ಖುಷಿನೂ ಇದೆ. ಎರಡೂ ಸೂಪರ್ ಆಗಿದೆ, ತುಂಬ ಅದ್ಭುತ ಸರ್. ಬಾಯ್ ಸ್ಟ್ರಿಪ್ ಮಾಡಿದ್ದೀವಿ, ಈ ಥರ ಇಷ್ಟು ಇದಾಗಿ ಮಾಡಿಲ್ಲ, ಆರ್ ಮೂವಿ ಥರ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಅದೇ ಈ ಫ್ರೆಂಡ್ ಸರ್ಕಲ್ ಎಲ್ಲ ಸ್ವಲ್ಪ ಜಾಲಿ ಮಾಡೋ ಟೈಮಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಹುಷಾರಾಗಿರಬೇಕು. ಏನೋ ಯಾವುದಕ್ಕೂ ಒಂದು ದ್ವೇಷ ಕಟ್ಕೊಳ್ಳೋದು ಒಳ್ಳೇದಲ್ಲ. ಫ್ರೆಂಡ್ಶಿಪ್ ಆಗಿರಬೇಕು. ಮೇಡಮ್ ಹೇಗಂತ? ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು? ಎಲ್ಲ ಸೀನು ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು? ಇಷ್ಟ ಆಯಿತು. ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು? ಇಷ್ಟ ಆಯಿತು. ಸೂಪರ್ ಆಗಿದೆ. ನಿಮ್ಗೆ ಏನು ಇಷ್ಟ ಆಯಿತು? ಹೊಸ ನೀವು ಮಗ ಆ್ಯಕ್ಟ್ ಮಾಡಿದ್ದಾರೆ, ಹೇಗಂತ? ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಎಲ್ಲರೂ ಮಾಡೋರೆ ಎಲ್ಲನ್ನ ಎಷ್ಟು ದಿನ ಯೂಟ್ಯೂಬಲ್ಲಿ ಮಾಡ್ತಿರೋ ವಿಡಿಯೋಗಳು ಸಣ್ಣ ಪುಟ್ಟ, ಅದು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾರೆ, ಎಷ್ಟು ಖುಷಿ ಇದೆ. ಖುಷಿ ಆಯ್ತಪ್ಪ. ಮೂವಿ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದ ಬಂದಿದ್ರಿ, ಬಟ್ ಮೂವಿ ತುಂಬ ಚೆನ್ನಾಗಿದೆ. ಅವರು ಹರೀಶ್ ಅವ್ರ ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿಲ್ಲ, ಮುಂಚೆ ಅವ್ರು ಆ್ಯಕ್ಟ್ರಾಗಿ ನೋಡಿದ್ರಿ, ಈಗ ಅವ್ನು ಡೈರೆಕ್ಷನ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ಒಂದು ಸ್ಪೋರ್ಟ್ಸ್ ಥರ ಮಾಡ್ಕೊಳ್ಬೇಕು ಅಂತ ಒಂದು ತೋರಿಸಿದ್ದಾರೆ. ಅದನ್ನು ರಿವೆಂಜಾಗಿ ತೊಗೊಂಡು ಹೋಗ್ಬಾರ್ದು, ಇಷ್ಟು ಮಟ್ಟಿಗೆ ಬರಬಾರ್ದು ಅಂತ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಪ್ರತಿಯೊಂದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೂಪರಾಗಿದೆ, ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಹರೀಶ್ ಅವ್ರು ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸ್ಟೋರಿ ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ. ಎಲ್ಲರೂ ಬಂದು ನೋಡ್ಬೇಕು, ತುಂಬ ಚೆನ್ನಾಗಿದೆ ಸಿನಿಮಾ. ತುಂಬ ಸಖತ್ತಾಗಿತ್ತು ಮೂವಿ. ಆ್ಯಕ್ಚುಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ ತಕ್ಷಣ ಬಾಯ್ಸ್ ಓರಿಯೆಂಟೆಡ್ ಏನೋ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಮೂವಿ ಥೀಮ್ ತೊಗೊಂಡು ಹೋಗಿದ್ದಾರಲ್ಲ ತುಂಬ ಸಖತ್ತಾಗಿದೆ. ಎಂಜಾಯ್ ಮಾಡಿದ್ವಿ ನಾವಂತೂ, ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲರೂ. ನೀವು ಬನ್ನಿ, ಮೂವಿ ವಾಚ್ ಮಾಡಿ, ಕ್ರೇಜಿ ಆಗಿದೆ, ಮಜಾ ಮಾಡ್ಬೋದು. ಥ್ಯಾಂಕ್ ಯು. ಸಾರಿ ಆ್ಯಕ್ಚುಲಿ ಆ ಟ್ರಿಪ್ ವೈಬ್ಸ್ ಎಲ್ಲ ತೋರಿಸ್ಬೇಕಾದ್ರೆ ಹುಡುಗರೆಲ್ಲ, ನಮ್ಮದು ಗ್ಯಾಂಗ್ ಇದೆ ಹುಡುಗರದು, ಸೊ ಅವರೆಲ್ಲ ಮಾಡಬೇಕಾದ್ರೆ ರಿಯಲಿಸ್ಟಿಕ್ ಆಗಿತ್ತು ಆ್ಯಕ್ಟಿಂಗ್ ಎಲ್ಲ. ಅವರು ಟ್ರಿಪ್ ಅದು ಟಿಟಿಲ್ ಮಲ್ಕೊಂಡು ಓದಾಡೋದು, ಡ್ಯಾನ್ಸ್ ಮಾಡೋದು, ಡ್ರಿಂಕ್ಸ್ ಮಾಡೋದು ಎಲ್ಲ ಫುಲ್ ನ್ಯಾಚುರಲ್ ಆಗಿದೆ. ಎಲ್ಲರೂ ಅವ್ರವ್ರ ಲೈಫ್ ಸ್ಟೈಲ್ಗೆ ಮ್ಯಾಚ್ ಮಾಡ್ಕೋಬೋದು. ಅದನ್ನು ತುಂಬ ಚೆನ್ನಾಗಿತ್ತು. ಹುಡುಗರು ಪಕ್ಕ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಅವ್ರ ಲೈಫ್ ಸ್ಟೈಲ್ಗೆ ರಿಲೇಟ್ ಮಾಡ್ಕೋಬೋದು. ಸೊ ಬನ್ನಿ, ಒಂದ್ಸತಿ ನೋಡಿ ಎಂಜಾಯ್ ಮಾಡಿ. ಸೂ ಫ್ರಮ್ ಸೋ ಥರನೇ ಆಲ್ಮೋಸ್ಟ್ ರಿಲೇಟೆಡ್, ತುಂಬ ನಗೋ ಥರ ಇದೆ ಸೀನ್ಸ್ ಎಲ್ಲ. ಐ ಎಂಜಾಯ್ಡ್, ತುಂಬ ಮಜಾ ಮಾಡಿದೆ. ಥ್ಯಾಂಕ್ ಯು. ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು ಬ್ರೋ. ಬ್ರೋ ಆ್ಯಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯಿತು. ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ ಬ್ರೋ, ಇಟ್ಸ್ ಓಕೆ, ಪರವಾಗಿಲ್ಲ. ಸೂಪರ್ ಆಗಿತ್ತು ಬ್ರೋ, ಕಂಟೆಂಟ್ ಸಗದಾಗಿದೆ. ಬಾಯ್ಸ್ಗಳು ಅಂದರೆ ನಾವು ಎಲ್ಲಾದರೂ ಹೋದಾಗ ನೆಗ್ಲಿಜೆನ್ಸಿ ಮಾಡಿದ್ರೆ ಯಾವ ಥರ ಆಗುತ್ತೆ, ಹೋಗಿ ನಾವು ಎಂಜಾಯ್ ಮಾಡ್ಬೇಕಾದ್ರೆ ಹೆಂಗಾಗುತ್ತೆ, ಅದೆಲ್ಲ ಪ್ರತಿಯೊಂದು ತೋರಿಸಿದೆ. ಸೂಪರ್ ಆಗಿದೆ ಸಿನಿಮಾ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ಕಾಮಿಡಿ ಇಷ್ಟ ಆಯಿತು, ಸಾಂಗ್ಸ್ ಇಷ್ಟ ಆಯಿತು, ಡ್ಯಾನ್ಸ್ ಇಷ್ಟ ಆಯಿತು, ಮ್ಯೂಸಿಕ್ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಆಲ್ಸೋ ಪ್ರತಿಯೊಬ್ಬರು ಬರೋರೆಲ್ಲ ಖುಷಿಯಾಗಿ ನಗ್ನಗ್ತಾನೆ ಈಚೆ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಸೂಪರ್ ಆಗಿತ್ತು. ಸಖತ್ ಕಾಮಿಡಿ, ಹಾರರ್ ಅಂತೂ ಬೇಕಲೇಬೇಕಿತ್ತು. ಇವಾಗಿನ ಜನ್ರೇಷನಲ್ಲಿ, ಇವಾಗ ನಮ್ಮ ಸ್ಯಾಂಡಲ್ವುಡಲ್ಲಿ ಹೇಳಬೇಕಂದ್ರೆ ಅದು ಹಾರರ್ ಫಿಲಮ್ಸ್ ಬಂದೇ ಇರಲಿಲ್ಲ. ಸೊ ಎಸ್, ಆಲ್ ದ ಬೆಸ್ಟ್. ಎಲ್ಲ ಹುಡುಗರು ಇರ್ಬೋದು, ಎಲ್ಲ ಫ್ಯಾಮಿಲಿಯವ್ರು ಇರ್ಬೋದು, ಪ್ರತಿಯೊಬ್ಬರು ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇರೋರು. ನಮಗೆ ಭಾಳ ಖುಷಿ ಇದೆ. ನಿಜವಾಗ್ಲೂ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲಮ್. ಜನ ಇನ್ನೂ ಥಿಯೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಅಂತ. ಎಲ್ಲರೂ ಥಿಯೇಟ್ರಿಗೆ ಬಂದ್ರೇ ಅದು ಫೀಲ್ ಗೊತ್ತಾಗೋದು ಹೆಂಗಿದೆ ಅಂತ ಅಂದ್ಬಿಟ್ಟು. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಆಮೇಲೆ ನೀವು ರಿವ್ಯೂ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು. ತುಂಬ ಜನದ್ದು ನಾವೆಲ್ಲ ಇಡೀ ಟೀಮ್ದು ಎಫರ್ಟ್ ಇದೆ. ನಮ್ಮ ಹರೀಶ್ ಸರ್ ತುಂಬ ಚೆನ್ನಾಗಿ ಕತೆ ರೂಪಿಸಿ ಒಂದು ಅದ್ಭುತವಾದ ಒಂದು ಕತೆ ಕಟ್ಕೊಟ್ಟಿದ್ದಾರೆ. ನಮ್ಮ ಪಾತ್ರಗಳು ಅಷ್ಟೇ ಚೆನ್ನಾಗಿ, ಎಲ್ಲರೂ ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿ ತುಂಬಿದ್ದೀವಿ. ಎಲ್ಲರೂ ನಿಮ್ಮ ಮೀಡಿಯಾ ಚಾನಲ್ಗಳ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇಷ್ಟ ಆಗುತ್ತೆ, ಹಾಗಾಗಿ ಬಂದು ನೋಡಿ ಅಂತ ನಾವು ಕೇಳ್ಕೊತಿದ್ದೀವಿ. ಯಾಕಂದರೆ ಈ ಕಥೆನ ಮಿಸ್ ಮಾಡಿಕೊಂಡ್ರೆ ಆಮೇಲೆ ಸಿಗಲ್ಲ. ಯಾಕಂದರೆ ಟಿ ವಿ ಬಂದಮೇಲೆ ಅದ್ರ ಮಜಾನೇ ಬೇರೆ ಇರುತ್ತೆ, ಈಗ ಮಜಾನೇ ಬೇರೆ. ಹಾಗಾಗಿ ನೀವು ಥಿಯೇಟ್ರಲ್ಲೇ ಬಂದು ನೋಡಿ. ಯಾಕಂದರೆ ಈಗ ಬಂದಿರೋರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ, ಅವ್ರಿಗೆ ಕತೆ ಇಷ್ಟ ಆಗಿದೆ. ಆಮೇಲೆ ಕೊನೆಗೆ ಕಣ್ಣಲ್ಲಿ ನೀರು ನಿಜ ಬಂದಿದೆ. ಇವತ್ತು ಒಂದು 2 ದಿವಸ ನಾನು ಮಾಡಿದವನಾಗಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಆ ಫೀಲ್ ಕೂಡ ಆಗುತ್ತೆ. ನೀವೆಲ್ಲರೂ
ನೋಡಿ ಅಂದರೆ ಕಾಮನ್ ಆಗಿ ನಾವು ಆ್ಯಕ್ಟ್ ಮಾಡಿದ್ವಿ ಅಂತ ನಮ್ಗೆಲ್ರಿಗೂ ಇಷ್ಟ ಆಗೋ ಸೆಕೆಂಡ್ರಿ. ನೀವೆಲ್ಲರೂ ನೋಡಿದ್ರಲ್ವಾ? ನಿಮ್ಗೆ ಹೆಂಗೆ ಅನಿಸ್ತು? ಹೆಂಗೆ ಅನಿಸ್ತು? ಹೆಂಗಿತ್ತು? ಆ್ಯಕ್ಚುಲಿ ತುಂಬ ಹ್ಯಾಪಿ ಫೀಲ್ ಆಗ್ತಾ ಇದೆ, ಯಾಕಂದರೆ ಜನ ರಿಯಾಕ್ಷನ್ಸ್ ನೋಡಿ. ಯಾಕಂದರೆ ಇದಕ್ಕೂ ಮುಂಚೆ ನಾವು ಪ್ರೀಮಿಯರ್ ಶೋ ನೋಡಿದಾಗಲೇ ಅಲ್ಲೂ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರಿ. ಅಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಥಿಯೇಟರ್ಸು ಕಮ್ಮಿ ಇತ್ತು. ಸೊ ನಮಗೆ ಪ್ರೀಮಿಯರ್ ಶೋ ಆಗಿದ ತಕ್ಷಣ ಇನ್ನೂ ಎಕ್ಸ್ಟೆಂಡ್ ಆಗಿದೆ ಥಿಯೇಟ್ರ್ಗಳು. ಯಾಕಂದರೆ ಇದಕ್ಕೂ ಮುಂಚೆ ನಮಗೆ ವೀರೇಶ್ ಮಾತ್ರ ಇತ್ತು. ಇವಾಗ ಮೈನ್ ಥಿಯೇಟ್ರ್ ಸಂತೋಷ್ ಮತ್ತು ಭೂಮಿಕಾ ಥಿಯೇಟ್ರ್ ದೊಡ್ಡ ದೊಡ್ಡ ಥಿಯೇಟರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಅರ್ಥ ಆಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನು ಆಡಿಯನ್ಸು ಅಂದರೆ ನೀವು ಮೀಡಿಯಾ ಮಿತ್ರರು ಅಂದರೆ ನಿನ್ನ ಸ್ವಲ್ಪ ಶೇರ್ ಮಾಡಿ, ಇದನ್ನು ಪ್ರಮೋಟ್ ಮಾಡಿ, ಸೊ ಇನ್ನೂ ಎತ್ತರಕ್ಕೆ ಕರ್ಕೊಂಡೋದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಭಾರಿ ರೆಸ್ಪಾನ್ಸ್ ಬರಾಕತ್ತೈತಿ ಎಲ್ಲ ಕಡೆಯಿಂದ. ನಮ್ಮ ಉತ್ತರ ಕರ್ನಾಟಕ ಮಂದಿ ಬೆಂಗಳೂರಿನ ಬಂದು ಸಿನಿಮಾ ನೋಡಿದ್ರು, ಅವರೆಲ್ಲ ಇಷ್ಟಪಟ್ಟು ಮೇಲೆ ಎತ್ತೆಲ್ಲ ಕೆಕ್ಕಿ ಹೊಡೆದಾರ. ಎಲ್ಲರಿಗೂ ಇಷ್ಟ ಆಗೈತಿ ಅನ್ಸೈತಿ. ನನಗೂ ಫುಲ್ ಖುಷಿ ಒಳಗದೀವಿ. ಏನು ಮಾತಾಡ್ಬೇಕು ಏನು ಮಾಡ್ಬೇಕಂದ್ರೆ ತಿಳಿಯವಲ್ದು. ಎಲ್ಲರೂ ಬರ್ರಿ, ಒಂದು ಸಿನಿಮಾ ನೋಡ್ರಿ. ಈ ಸಿನಿಮಾನ ಥಿಯೇಟ್ರ್ನ್ಯಾಗ ನೋಡ್ಬೇಕು. ಯಾಕಂತಂದ್ರೆ ದೆವ್ವದ್ದು ಫೀಲ್ ಮಾಡ್ಬೇಕಂತಂದ್ರೆ ನೀವು ಸೀದಾ ಥಿಯೇಟ್ರಿಗೆ ಬಂದು ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ನೋಡ್ರಿ, ಎಂಜಾಯ್ ಮಾಡಿರಿ. 100% ನಿಮ್ಗೆ ಇಷ್ಟ ಆಗುತ್ತೆ. ಹಲ್ಕಟ್ಗಿರಿ ಐತಿ, ಅಗ್ದಿ ಹಲ್ಕಟ್ಗಿರಿ ಐತಿ, ದೆವ್ವದವು ಹೇಳಿದ್ದ ಹೇಳಕತ್ತೀನಿ, ಏನು ಮಾತಾಡ್ಬೇಕಂತ ತಿಳಿಯವಲ್ದು. ಎಲ್ಲರೂ ಲಗು ಬರ್ರಿ, ನಮ್ಮ ಸಿನಿಮಾ ನೋಡ್ರಿ. ನಮಸ್ಕಾರ. 10 ಥಿಯೇಟ್ರ್ 15 ಥಿಯೇಟ್ರು ಈ ಥರ ರಿಲೀಸ್ ಆಗ್ತಾ ಇರುತ್ತೆ. ಸೊ ಪ್ರೀಮಿಯರ್ ಶೋ ಆದಮೇಲೆ ಮೋರ್ ದೆನ್ 100 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಖುಷಿ ವಿಚಾರ. ಸೊ 130 ಥಿಯೇಟರು ಇವಾಗ. ಸೊ ಅದೊಂದು ಒಳ್ಳೆ ಖುಷಿ ವಿಚಾರ. ಇನ್ನೊಂದು ಏನಂದರೆ ರೆಸ್ಪಾನ್ಸ್ ನೀವೇ ನೋಡಿದ್ರಿ ಆಡಿಯನ್ಸ್ದು. ಸೊ ಫುಲ್ ಕೇಕೆ ಹೊಡಿತಾ ಇದ್ದಾರೆ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಯಾವುದೂ ಆರ್ ಸಿನಿಮಾ ಬಂದಿಲ್ಲ. ಆರ್ ಸಿನಿಮಾ ಬಂದ್ರೂ ಹಂಗೆ ತೇಲ್ಸ್ಕೊಂಡು ಹೋಗೋ ಥರ ಇದೆ ನಾವು ನೋಡ್ದಂಗೆ. ಸೊ ಈ ಸಿನಿಮಾ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ಇದೊಂದು ನಮಗೆ ಖುಷಿ ವಿಚಾರ. ಇನ್ನೊಂದು ಮೀಡಿಯಾ ಕೂಡ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು. ಯಾಕಂದರೆ ಪ್ರತಿ ಎಲ್ಲೇ ಯಾವುದೇ ಪ್ರೆಸ್ ಮೀಟ್ ಇದ್ರೂ ಎಲ್ಲ ಕಡೆ ಬಂದು ನಮಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಮಿಂದ ಒಂದಷ್ಟು ಕಡೆ ವೈರಲ್ ಆಗಿ ಆದರೂ ನಮಗೆ ತುಂಬ ಸಪೋರ್ಟ್ ಆಯಿತು. ಇನ್ನೊಂದು ಫ್ಯಾಮಿಲಿ ಹುಡುಗರು ಯಾವ ಥರ ಫ್ಯೂಚರ್ನ ಕಟ್ಕೊಬೇಕು ಅನ್ನೋದೊಂದು ಇರುತ್ತೆ. ಸೊ ಎಷ್ಟು ಸೋಕಿ ಮಾಡಬೇಕು, ಎಷ್ಟು ಲೈಫ್ನ ನಡೆಸ್ಕೊಳ್ಬೇಕು ಅನ್ನೋ ಒಂದೊಳ್ಳೆ ಮೆಸೇಜ್ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ. ಇದು 10ನೇ ತಾರೀಕು ಇವತ್ತು ರಿಲೀಸ್ ಆಗಿದೆ. ಸೊ ರಾಜ್ಯಾದ್ಯಂತ 100% ಇದು ಹಿಟ್ಟಾಗುತ್ತೆ ಅಂತ ನಮಗೆ ಒಳ್ಳೆ ಹೋಪ್ ಇದೆ. ಸೊ ಬಾಯ್ಸ್ 100% ವಿನ್ ಆಗ್ತೀವಿ. ಇನ್ನೊಂದಂತೂ ಸತ್ಯ, ಬಾಯ್ಸಿಗೆ ಹೇಳ್ತಾ ಇದ್ದೀನಿ, ಅಥವಾ ಅಲ್ಲಿ ಗರ್ಲ್ಸ್ ಯಾರೇ ಇರ್ಬೋದು, ಕೆಲವು ಕಡೆ ಕಾಂಪ್ರಮೈಸ್ ಆಗಲಿಲ್ಲ ಅಂದರೆ ಏನು ಅನಾಹುತ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಪಕ್ಕ ಕರೆಕ್ಟಾಗಿ ತೋರಿಸಿದ್ದಾರೆ. ಇದು ನಮಗೂ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ಸಿನಿಮಾದಲ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೀವು ಬಂದು ನೋಡಿ. ಟೀಸರ್ ಲಾಂಚಿಂದ ಹಿಡಿದು ಇವತ್ತಿನವರೆಗೂ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮತ್ತು ಇನ್ನೊಂದು, ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ ಹೇಳ್ತಿದ್ದಾರೆ. ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ವಿತ್ ಹಾರರ್, ವಿತ್ ಕಾಮಿಡಿ, ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಆಲ್ ಇನ್ ಆಲ್ ಮಿಕ್ಸ್ಡ್ ಮಸಾಲ ಥರ ಇದೆ. ನೋಡೋಕ್ಕೆ ಒಳ್ಳೆ ಏನು ಒಂದು ಆಂಧ್ರ ಸ್ಪೈಸಿ ಫುಡ್ನ ತಿಂದರೆ ಯಾವ ಥರ ಟೇಸ್ಟ್ ಕೊಡುತ್ತೆ ಆ ಥರ ಒಂದು ನಿಮಗೆ ಫಿಲಮ್ ನೋಡ್ತಾ ಇದ್ರೆ ಒಂದು ಫೀಲ್ಸ್ ಕೊಡುತ್ತೆ. ಮತ್ತು ನಾನು ಅವತ್ತು ಹೇಳ್ದಂಗೆ ಇದು ಒಂದು ಒಳ್ಳೆ ಪ್ಲಾಟ್ ಡ್ರಿವನ್ ಸಿನಿಮಾ ಅಲ್ಲ, ಇದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ. ಕನ್ನಡದಲ್ಲಿ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ತುಂಬ ಕಡಿಮೆ. ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ನೋಡಿ. ಜನಕ್ಕೆಲ್ಲ ಮರೀಶಣ್ಣ ಆಗ್ಬೋದು, ಕೋಲಾರ ಸೀನಣ್ಣ ಆಗ್ಬೋದು, ಇವರೆಲ್ಲ ಬಂದು ಇವು ನಮ್ಮನ್ನ ಕರೆದು ಆ್ಯಕ್ಟ್ ಮಾಡಿಸಿ. ಬರೀ ಇದರಲ್ಲಿ ಹೀರೋಯಿನ್ನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಕ್ಯಾರೆಕ್ಟರ್ ಬರುತ್ತೆ, ಬಂದು ಹಂಗೆ ಹೋಗುತ್ತೆ. ಆದ್ರೂ ಇಷ್ಟು ಜನ ಆರ್ಟಿಸ್ಟು ಕೂಡ ಕ್ಯಾರಿ ಆಗೋಕ್ಕೆ ಒಂದು ಕಾರಣ ಇದೆ, ಅದೇ ದೆವ್ವ. ಆ ಸಿನಿಮಾ ನೋಡಬೇಕಂದ್ರೆ ಮುಗ್ದೋಗಿದೆ, ನೆಕ್ಸ್ಟು ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಕೂತ್ಕೊಬೇಡಿ. ಈ ಸಿನಿಮಾನ ಥಿಯೇಟ್ರಲ್ಲೇ ಕೂತ್ಕೊಂಡು ಯಾಕೆ ನೋಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಅಷ್ಟು ಎಫೆಕ್ಟ್ಸ್ ಆರ್ ಫೀಲಿಂಗ್ ಆಗ್ಬೋದು, ಫ್ಯಾಮಿಲಿ ಜೊತೆಲಿ ಕೂತ್ಕೊಂಡು ನೋಡೋದಾಗ್ಬೋದು, ಎಷ್ಟು ಫೀಲಿಂಗ್ನ ಹಂಚ್ಕೊಳ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಏನು ಹೇಳೋದು, ಮೂವಿ ರೆಸ್ಪಾನ್ಸ್ ಅಂದರೆ ಪಾಪ ಏನಿಲ್ಲ, ಎಲ್ಲ ಇದೆ. ಕಾಮಿಡಿ ಇದೆ, ಆರ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ನಮ್ಮ ಹರೀಶ್ ಸರ್ಗೆ, ಎಂಟೈರ್ ಟೀಮ್ಗೆ, ಡೈರೆಕ್ಷನ್ ಟೀಮ್ಗೆ ದೊಡ್ಡ ಸೆಲೆಕ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ಒಳ್ಳೆ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್. ಬಟ್ ಅದು ಮೂರೇ ಕಾರಣ: ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್. ಈ ಸಿನಿಮಾದಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಆಡಿಯನ್ಸ್ಗೆ ಒಂದು ಹುಕ್ ಇದೆ, ಅದು ದೆವ್ವಗಳು. ಅದರಲ್ಲಿ ನಾನೇ ಮೇನ್ ದೆವ್ವ. ನಾನು ಹೇಳ್ತಾ ಇದ್ದೀನಿ ಆಡಿಯನ್ಸ್ಗೆ, ಬನ್ನಿ ಬಿಗ್ ಸ್ಕ್ರೀನಲ್ಲಿ ದೆವ್ವನ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ. ಈ ಬಾಯ್ಸನ್ನ ಕಾಂಪ್ರಮೈಸ್ ಮಾಡಿಸಿಲ್ಲ ಅಂದರೆ ನಾನು ಗುಂಡ ಅಂತ ಹೆಸರು ಚೇಂಜ್ ಮಾಡಿಸ್ತೀನಿ. ಗುಂಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ. ವಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಪಿಕ್ಚರ್ನ ನಿರ್ದೇಶನ ಮಾಡಿ ಇವತ್ತು ನಿಮ್ಮ ತೆರೆ ಮುಂದೆ ತಂದಿದ್ದೀವಿ. ನನಗಂತೂ ತುಂಬ ಖುಷಿಯಾಗಿದೆ.
ಆಮೇಲೆ ಇವತ್ತು ಆಡಿಯನ್ಸ್ ನೋಡಿ ಅವರ ಒಂದು ಎಕ್ಸ್ಪ್ರೆಷನ್ಸ್ ಆಗಲಿ ಒಂದು ಒಬ್ಬೊಬ್ಬರು ಬಂದು ಮಾತಾಡಿ ತಪ್ಪಿಕೊಂಡು ಇಂಥ ಕಾಮಿಡಿ ಈ ಥರ ಒಂದು ಆಡೋದು ಈ ಥರ ಒಂದಷ್ಟು ಜನರನ್ನು ನಗಿಸ್ತಿರೋದು ತುಂಬ ತುಂಬ ವರ್ಷಗಳಾಗೋಯ್ತು ನಾವು ಅಂತ ಹೇಳ್ತಾಯಿದ್ರು ಆ್ಯಂಡ್ ಭಾರಿ ಖುಷಿ ಆಯಿತು ಎಲ್ಲ ಜನರ ಒಂದು ಒಪಿನಿಯನ್ಸು. ತುಂಬ ಥ್ಯಾಂಕ್ ಯು. ಫಸ್ಟು ನಮ್ಮ ನಾಡಿನ ಜನತೆಗೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಸಪೋರ್ಟಾಗಿ ನಿಂತಿರೋ ಎಲ್ಲ ನಮ್ಮ ಮಾಧ್ಯಮ ಮಿತ್ರದವ್ರಿಗೂ ತುಂಬ ಥ್ಯಾಂಕ್ ಯು. ಒಂದು ಡೇ ಒನ್ನಿಂದ ನಮ್ಮ ಜೊತೆಲೇ ಇದ್ದೀರಾ. ಸೊ ನಾವು ಪ್ರಾಮಿಸ್ ಮಾಡಿದ್ವಿ ಚೆನ್ನಾಗಿ ಮಾಡ್ಕೊಡ್ತೀವಿ, ಮಾಡ್ತೀವಿ ನೋಡಿ ಅಂತ. ಇವತ್ತು ಎಲ್ಲ ಕಡೆ ರಿಲೀಸ್ ಆಗಿದೆ, ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಮೊದಲಿಗೆ ನಮಸ್ಕಾರ ಎಲ್ಲರಿಗೂ. ನಾನು ನಕ್ಷತ್ರ ನಯನ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಮೂವಿಯಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ನೀವು ನೋಡಿರೋ ಪ್ರಕಾರ ಸಾಂಗಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಇದೆ. ಒಂದಲ್ಲ ಒಂದಿನ ನನ್ನ ಥಿಯೇಟ್ರಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಲೈಕ್ ಎಲ್ಲ ಆರ್ಟಿಸ್ಟ್ ಥರನೇ ನನಗೂ ಒಂದು ಆಸೆ ಇತ್ತು. ಫೈನಲಿ ನಾನು ಇವತ್ತು ಥಿಯೇಟ್ರಲ್ಲಿ ನೋಡಿದೆ. ತುಂಬ ಖುಷಿ ಇದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಮಿಕ್ಸ್ಡ್ ಆಫ್ ಎಮೋಷನ್ ಇರೋದ್ರಿಂದ ಸ್ವಲ್ಪ ಲಿಟಲ್ ಟು ಇಮೋಷ್ನಲ್ ಅದು. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಸಿನಿಮಾ ಬಗ್ಗೆ ತುಂಬ ಹೊಗಳ್ತಾ ಇದ್ದಾರೆ, ನೀವೇ ನೋಡಿದ್ದೀರಿ. ಸಿನಿಮಾ ಬಗ್ಗೆ ನಾನು ಮತ್ತೆ ಮಾತಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಬಾಯಲ್ಲೂ ಸಿನಿಮಾ ಎಕ್ಸಲೆಂಟ್ ಅಂತಲೇ ಕೇಳಿಸ್ಕೊಳ್ತಾ ಇದ್ದೀವಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಒಂದು ನಿರ್ದೇಶಕರು ಇಂಟ್ರಡಕ್ಷನ್ ಆದರು. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಈ ಹೊಸ ಡೈರೆಕ್ಟರ್ನ ಎಲ್ಲರೂ ಆಶೀರ್ವಾದ ಮಾಡಿ ಒಂದು ಪ್ರೋತ್ಸಾಹ ಮಾಡಿ ಸಿನಿಮಾ ಗೆಲ್ಲಿಸ್ಬೇಕಂತ ಕೇಳ್ಕೊಳ್ತೀನಿ. ಮಿತ್ರರಿಗೂ ಫಸ್ಟ್ ಡೇ ಒನ್ನಿಂದ ನಮ್ಮ ಜೊತೆ ಇರೋದಕ್ಕೆ ದಯವಿಟ್ಟು ತುಂಬ ಎಲ್ಲರಿಗೂ ಸಂತೋಷ ವ್ಯಕ್ತಪಡಿಸ್ತಾ, ಹಾಗೆ ನಮಗೆ ಡೈರೆಕ್ಟರ್ ಆಗಿ ಹರಿ ಸರ್ ನಮಗೆ ತುಂಬ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಎಲ್ಲರೂ ಸಿನಿಮಾ ನೋಡಿದ್ದೀರಾ. ಒಂದು ತುಂಬ ಚೆನ್ನಾಗಿ ಒಂದು ಒಳ್ಳೆ ಲೆಂತ್ ಕ್ಯಾರೆಕ್ಟ್ರಲ್ಲಿ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಆ ಪಾತ್ರನ ನಾವು ನಿರ್ವಹಿಸುವಂಥ ಜವಾಬ್ದಾರಿ ನಾವು ನೋಡ್ಕೊಂಡಿದ್ದೀವಿ. ಸೊ ಕರ್ತವ್ಯ ನಾವು ಮಾಡಿದ್ದೀವಿ. ಫಲ ನಿಮಗೆ ಬಿಟ್ಟಿದ್ದು ಭಗವಂತನಿಗೆ ಬಿಟ್ಟಿದ್ದು. ಬರಬೇಕು ಒಳ್ಳೆ ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು